ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಕರುನಾಡು ಜಾಬ್ ಅಲರ್ಟ್ ಚಾನಲ್‌ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇಲಾಖೆಯಿಂದ ಕನ್ನಡ ಭಾಷಾ ಶಿಕ್ಷಕ ಹುದ್ದೆಗೆ ಒಂದಿಷ್ಟು ಪರಾಮರ್ಶನ ಗ್ರಂಥಗಳನ್ನು ಕೊಡಲಾಗಿದೆ. ಈ ಪರಾಮರ್ಶನ ಗ್ರಂಥದಲ್ಲಿ ನಾವು ಯಾವ ರೀತಿಯಾಗಿ ಒಂದು ಪುಸ್ತಕವನ್ನು ಓದಬೇಕು, ಮತ್ತೆ ಅದನ್ನು ಓದೋದಕ್ಕೆ ಯಾವೆಲ್ಲ ಮೆಟೀರಿಯಲ್ಸನ್ನು ನಾವು ಬಳಸ್ಕೊಂಡು ಓದಿದರೆ ನಮಗೆ ಯಶಸ್ಸನ್ನು ಸಿಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ತರಗತಿಯನ್ನು ನಿಮಗೆ ಒಂದು ಸಂಕ್ಷಿಪ್ತವಾಗಿ ತೆಗೆದುಕೊಳ್ತಿದ್ದೇನೆ. ಈಗಾಗಲೇ ಇದರ ಕುರಿತು ನಾನು ಈಗಾಗಲೇ ವಿಶ್ಲೇಷಣೆಯನ್ನು ಮಾಡಿದ್ದೇನೆ ಪಠ್ಯಕ್ರಮದ ಕುರಿತು. ಕನ್ನಡ ಸಾಹಿತ್ಯ ಚರಿತ್ರೆ, ಭಾರತೀಯ ಕಾವ್ಯ ಮೀಮಾಂಸೆ, ಹೊಸಗನ್ನಡ ಮತ್ತು ಹಳೆಗನ್ನಡ ವ್ಯಾಕರಣ, ನಂತರ ಛಂದಸ್ಸು, ನಂತರ ಬರುವಂತಹ ಅಲಂಕಾರ, ಭಾಷಾ ಬೋಧನೆಯ ತತ್ವಗಳು ವಿಷಯದ ಕುರಿತು ಈಗಾಗಲೇ ನಿಮಗೆ ಸ್ನೇಹಿತರೆ ಸಂಕ್ಷಿಪ್ತವಾಗಿ ಅದನ್ನು ನಾನು ವಿವರಿಸಿದ್ದೇನೆ. ಈಗ ಪರಾಮರ್ಶನ ಗ್ರಂಥಗಳನ್ನು ಕುರಿತು ಒಂದಿಷ್ಟು ವಿಶ್ಲೇಷಣೆಗೆ ಒಳಪಡಿಸ್ತೀನಿ ಸ್ನೇಹಿತರೆ. ಇಲ್ಲಿ ಒಂದು ವಿಷಯಕ್ಕೆ ಎರಡೆರಡು ಪುಸ್ತಕಗಳನ್ನು ಇಟ್ಟಿರುವಂತಹದನ್ನು ನೋಡ್ಬೋದು. ಈಗ ಸಾಹಿತ್ಯ ಚರಿತ್ರೆ ಅಂತ ತೆಗೆದುಕೊಂಡಾಗ 3 ಸಂಪುಟಗಳನ್ನ ಅಥವಾ 3 ಪುಸ್ತಕಗಳನ್ನು ನೀಡಲಾಗಿದೆ. ಒಂದು ಕನ್ನಡ ಸಾಹಿತ್ಯ ಚರಿತ್ರೆ ನಮ್ಶ್ರೀ ಮುಗುಳಿ, ನಂತರ ಸಾಮಾನ್ಯನಿಗೆ ಸಾಹಿತ್ಯ ಚರಿತ್ರೆ 10 ಸಂಪುಟಗಳನ್ನು ಇಡಲಾಗಿದೆ ಸ್ನೇಹಿತರೆ. ಹೀಗೆ 3 ಪುಸ್ತಕಗಳನ್ನು ಇಟ್ಟಾಗ ನಮಗೆ ಇರುವಂತಹ ಸಮಯಾವಧಿಯಲ್ಲಿ ಹೇಗೆ ಈ ಪುಸ್ತಕಗಳನ್ನು ಓದಬೇಕು ಅನ್ನುವಂತಹದ್ದು ನಮಗೆ ಗೊಂದಲ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಬಹುಮುಖ್ಯವಾಗಿ ಈ ಕೊಟ್ಟಿರುವಂತಹ ಎಲ್ಲ ಪುಸ್ತಕಗಳನ್ನು ಓದಿದ್ರೆ ಅನುಕೂಲ. ಆದರೆ ಇರುವ ಸಮಯ ಮಿತಿಯಲ್ಲಿ ನಾವು ಇಷ್ಟು ಪುಸ್ತಕಗಳಲ್ಲಿ ಯಾವನ್ನು ಆಯ್ಕೆ ಮಾಡಿಕೊಂಡು ಓದಬೇಕು ಅನ್ನುವಂಥದ್ದು ನಮ್ಮ ಮುಂದಿರುವಂತಹ ಒಂದು ದೊಡ್ಡ ಸವಾಲಾಗಿದೆ ಸ್ನೇಹಿತರೆ, ಇರುವಂತಹ ಸಮಯದ ವ್ಯಾಪ್ತಿಯಲ್ಲಿ. ಹಾಗಾಗಿ ಇಲ್ಲಿರುವಂತಹ ಅಷ್ಟು ಪುಸ್ತಕಗಳಲ್ಲಿ ಸ್ನೇಹಿತರೆ ನಾನು ಬಹುತೇಕ 80% ಪುಸ್ತಕಗಳನ್ನು ಇದರಲ್ಲಿರುವಂತಹ ಪುಸ್ತಕಗಳನ್ನು ಓದಿದ್ದೇನೆ. ಆದರೆ ಎಲ್ಲ ವಿಷಯಗಳನ್ನು ಓದಿದಾಗ ಕೆಲವೊಂದು ವಿಷಯಗಳಲ್ಲಿ ಸಾಮ್ಯತೆ ಅನ್ನುವಂತಹದ್ದು ಇರುತ್ತೆ. ಅಂದರೆ ಎಲ್ಲ ಯಥಾವತ್ತಾಗಿ ಒಂದು ಪುಸ್ತಕದಲ್ಲಿರುವಂತಹ ವಿಚಾರಗಳೇ ಇನ್ನೊಂದು ಪುಸ್ತಕದಲ್ಲಿರುವಂತಹ ವಿಚಾರಗಳು ಸಮಗ್ರವಾಗಿ ಇರುವಂತಹದನ್ನು ನಾನು ಇಲ್ಲಿ ಕಂಡುಕೊಂಡಿದ್ದೇನೆ ಸ್ನೇಹಿತರೆ. ಹಾಗಾಗಿ ನೀವು ಏನು ಮಾಡಬೇಕು, ಪುಸ್ತಕವನ್ನು ಈಗಿರುವಂತಹ ಸಮಯದಲ್ಲಿ ಏನಾದರೂ ಓದಬೇಕು ಅಂತಂದರೆ ಬಹುಮುಖ್ಯವಾಗಿ ಸ್ನೇಹಿತರೆ ಸಾಹಿತ್ಯ ಚರಿತ್ರೆಯನ್ನು ತೆಗೆದುಕೊಂಡಾಗ ನೀವು ಇರುವಂತಹ ಸಮಯಾವಧಿಯಲ್ಲಿ ರಂಶ್ರೀ ಮುಗುಳಿ ಸಾಹಿತ್ಯ ಚರಿತ್ರೆಯನ್ನು ಕಂಪಲ್ಸರಿ ನೀವು ಓದಲೇಬೇಕಾಗುತ್ತೆ. ಅಂದರೆ ವಿಷಯ ನಿಮಗೆ ಮನದಟ್ಟಾದರೆ ನಿಮಗೇನಾಗುತ್ತೆ, ಪರೀಕ್ಷೆಯಲ್ಲಿ ಬೇಗ ಉತ್ತರವನ್ನು ಹಾಕೋದಕ್ಕೆ ಸರಿಯಾಗುತ್ತೆ. ನೀವು ಡೈಜೆಸ್ಟ್ ಥರದ ರೂಪದ ಸಂಪುಟಗಳಿರ್ಬೋದು, ಮತ್ತು ಕೀ ಪಾಯಿಂಟ್ಸ್ ರೂಪದ ಸಂಪುಟಗಳಿರ್ಬೋದು, ಇವನ್ನೆಲ್ಲ ಸಹ ಓದಬೇಡಿ ಅಂತ ಹೇಳ್ತಿಲ್ಲ. ಈ ಪುಸ್ತಕಗಳನ್ನು ಓದಿ ನಂತರ ಅವುಗಳನ್ನು ಓದಿ ನಿಮಗೆ ಇನ್ನೂ ಸಹ ಸಮಗ್ರವಾಗಿ ಅರ್ಥ ಆಗುತ್ತೆ ಅನ್ನುವಂತಹದ್ದು. ನಂತರ ರಂಶ್ರೀ ಮುಗುಳಿ ಕನ್ನಡ ಸಾಹಿತ್ಯ ಚರಿತ್ರೆ, ರಂಶ್ರೀ ಮುಗುಳಿ ಅವರು ತೆಗೆದುಕೊಂಡು ಓದಿದ ನಂತರ ಸ್ನೇಹಿತರೆ ಕನ್ನಡ ಸಾಹಿತ್ಯ ಚರಿತ್ರೆ ತಸು ಶಾಮರಾಯದ್ದು ಸಮಯ ಇದ್ದರೆ ಓದಿ. ಆದರೆ ನೀವು ನೇರವಾಗಿ ಬರಬೇಕಾಗಿರುವಂತಹದ್ದು ಇಲ್ಲಿಗೆ ಸಾಮಾನ್ಯನಿಗೆ ಸಾಹಿತ್ಯ ಚರಿತ್ರೆ 10 ಸಂಪುಟಗಳನ್ನು ಮುಗಿಸುವಂತಹ ಕಾರ್ಯಕ್ಕೆ ಬರಬೇಕು. ಇದು ಸಮಗ್ರವಾಗಿ ಇದರಲ್ಲಿರುವಂತಹ ಸಂಪುಟಗಳು ನಿಮಗೆ ಪರೀಕ್ಷೆಗೆ ಪೂರ್ವಕವಾಗಿರುವಂತಹದನ್ನೇ ನೋಡ್ಬೋದು. ಸಾಹಿತ್ಯ ಚರಿತ್ರೆಯ ಹಲವಾರು ವಿಚಾರಗಳು ಅಲ್ಲಿ ನಮಗೆ ಕಂಡು ಬರ್ತವೆ. ತ್ರಿಪದಿ ಇರ್ಬೋದು, ಷಟ್ಪದಿ ಇರ್ಬೋದು, ಇವನ್ನೆಲ್ಲವನ್ನೂ ಸಹ ಸಂಪುಟ ಮಾಡಿಕೊಂಡು ಇದರಲ್ಲಿ ಸಮಗ್ರವಾದ ವಿಷಯಗಳನ್ನು ಕೊಡಲಾಗಿದೆ ಅನ್ನುವಂತಹದ್ದು. ನಂತರ ಸ್ನೇಹಿತರೆ ಇಲ್ಲಿ ಮೀಮಾಂಸೆಗೆ ಬರೋಣ. ಮೀಮಾಂಸೆಯಲ್ಲಿ ತೀನಂ ಶ್ರೀ ಅವ್ರದ್ದು ಭಾರತೀಯ ಕಾವ್ಯ ಮೀಮಾಂಸೆ ಮತ್ತು ಇಲ್ಲಿ ತೌಲನಿಕ ಕಾವ್ಯ ಮೀಮಾಂಸೆ ಎಚ್ ತಿಪ್ಪೇರುದ್ರಸ್ವಾಮಿ ಅವ್ರ ಪುಸ್ತಕ ನೀಡಲಾಗಿದೆ. ನಂತರ ಕಾವ್ಯಾರ್ಥ ಚಿಂತನ GS ಶಿವರುದ್ರಪ್ಪನವರು. ಈಗಿನ ಸಮಯದಲ್ಲಿ ನೀವು ಸ್ನೇಹಿತರೆ ಭಾರತೀಯ ಕಾವ್ಯ ಮೀಮಾಂಸೆ ತೀನಂ ಶ್ರೀ ಅವ್ರದ್ದು ಮತ್ತು ತಿಪ್ಪೇರುದ್ರಸ್ವಾಮಿ ಅವ್ರ ಪುಸ್ತಕ ಓದೋಕ್ಕೆ ಏನಾದರೂ ತೆಗೆದುಕೊಂಡ್ರೆ, ತಿಪ್ಪೇರುದ್ರಸ್ವಾಮಿ ಅವ್ರ ಪುಸ್ತಕ ಸುಮಾರು 700 ಪುಟಗಳು ಈ ಮೀಮಾಂಸೆ ಇರುವಂತಹದನ್ನು ನೋಡ್ಬೋದು ತೌಲನಿಕವಾಗಿ. ಹಾಗಾಗಿ ಇವೆರಡೂ ಪುಸ್ತಕಗಳನ್ನು ನೀವು ಸಮಗ್ರವಾಗಿ ಒಟ್ಟು ಮಾಡ್ಕೊಂಡು ಓದೋದಕ್ಕೆ ಸಮಯದ ಅವಕಾಶ ಇಲ್ದಲೇ ಇರೋದ್ರಿಂದ ನೀವೇನು ಮಾಡಬೇಕು ಅಂದರೆ ಸಾಧ್ಯವಾದಷ್ಟು ತೀನಂ ಶ್ರೀ ಅವರ ಭಾರತೀಯ ಕಾವ್ಯ ಮೀಮಾಂಸೆಯನ್ನು ಮುಗಿಸಿ ನಂತರ ತೌಲನಿಕ ಕಾವ್ಯ ಮೀಮಾಂಸೆ ಮತ್ತು ಕಾವ್ಯಾರ್ಥ ಚಿಂತನ ಇವೆರಡೂ ಪುಸ್ತಕಗಳನ್ನು ಸಮಯ ಇದ್ದರೆ ಓದಿ. ಇಲ್ಲ ಅಂತಂದರೆ ಸ್ನೇಹಿತರೆ ಏನು ಮಾಡಬೇಕು, ಪಾಶ್ಚಾತ್ಯ ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟಂತಹ ಸಂಕ್ಷಿಪ್ತವಾಗಿರುವಂತಹ ವಿಚಾರಗಳನ್ನು ನೀವೇನು ಮಾಡಬೇಕು, ತಿಳ್ಕೊಂಡು ಹೋಗಲೇಬೇಕಾಗುತ್ತೆ. ನನ್ನ ಪ್ರಕಾರ ಈ 3 ಪುಸ್ತಕಗಳನ್ನು ಮೀಮಾಂಸೆ ದೃಷ್ಟಿಕೋನದಿಂದ ಓದಲೇಬೇಕು. ಆದರೆ ಸಮಯದ ಮಿತಿ ಇರೋದ್ರಿಂದ ನೀವೇನು ಮಾಡಬೇಕಾಗುತ್ತೆ, ಈ 3 ಪುಸ್ತಕಗಳಲ್ಲಿ ಯಾವುದಾದರೂ ಒಂದು ಸಾಧ್ಯವಾದಷ್ಟು ಕಾವ್ಯಾರ್ಥ ಚಿಂತನ GS ಶಿವರುದ್ರಪ್ಪನವರಾದರೂ ಓದೋದಕ್ಕೆ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ನಿಮಗೆ ಮಾಡೆಲ್ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ರು ಸ್ನೇಹಿತರೆ, ಅದರಲ್ಲಿ ಆನಂದವರ್ಧನ ರೀತಿಗೆ ಸಂಘಟನೆ ಎನ್ನುವಂತಹದನ್ನು ಹೇಳಿರುವಂತಹದ್ದು ಒಂದು ಪ್ರಶ್ನೆ ಕೇಳಿದ್ದ. ರೀತಿಗೆ ಸಂಘಟನೆ ಅಂತ ಹೇಳಿದಂಥವನು ಯಾವ ಮೀಮಾಂಸಕಾರ ಅಂತ ಕೇಳಿದ್ದ. ಆ ಪ್ರಶ್ನೆ ಎಲ್ಲಿದೆ ಅಂದರೆ ಸ್ನೇಹಿತರೆ ತೌಲನಿಕ ಕಾವ್ಯ ಮೀಮಾಂಸೆ ತಿಪ್ಪೇರುದ್ರಸ್ವಾಮಿ ಅವ್ರ ಪುಸ್ತಕದಲ್ಲಿ ಇದೆ. ಹೀಗಾಗಿ ಪ್ರಶ್ನೆ ತೆಗೆಯುವಂಥವರು ಎಲ್ಲ ಪುಸ್ತಕಗಳಲ್ಲೂ ತೆಗೆಯುವಂತಹದನ್ನು ನೋಡ್ಬೋದು. ನಂತರ ಇಲ್ಲಿ ಪಾಶ್ಚಾತ್ಯ ಕಾವ್ಯ ಮೀಮಾಂಸೆ VM ಇನಾಮ್ದಾರ್ ಅಂತಲೂ ಸಹ ಕೊಟ್ಟಿದ್ದಾರೆ. ಹಾಗಾಗಿ
ಇವೆರಡು ಪುಸ್ತಕಗಳು ಒಂದೇ ಸಾಮ್ಯತೆ ಇದೆ ನಿಮಗೆ. ತೌಲನಿಕ ಕಾವ್ಯಮೀಮಾಂಸೆ ತಿಪ್ಪೇರದ್ರ ಸ್ವಾಮಿ, ಪಾಶ್ಚಾತ್ಯ ಕಾವ್ಯಮೀಮಾಂಸೆ ಯು ಎಂ ಇನಾಮದಾರ್. ಅಂದರೆ ಯು ಎಂ ಇನಾಮದಾರ್ ಏನು ಮಾಡಿದ್ದಾರೆ ಅಂದರೆ ಪಾಶ್ಚಾತ್ಯ ಕವಿಗಳ ಪ್ಲೇಟೋ ಇರ್ಬೋದು, ಅರಿಸ್ಟಾಟಲ್ಲು, ಮತ್ತು ಟಿ ಎಸ್ ಎಲಿಯಟ್ ಇವರ ಒಟ್ಟು ಚಿಂತನೆಗಳನ್ನು ಸಮಗ್ರವಾಗಿ ಕೊಡ್ತಾ ಹೋಗಿದ್ದಾರೆ. ಅಲ್ಲಿ ಭಾರತೀಯತೆ ಅನ್ನುವಂಥ ಭಾರತೀಯ ಮೀಮಾಂಸಕಾರರನ್ನು ಕೊಟ್ಟಿಲ್ಲ. ಆದರೆ ತೌಲನಿಕ ಕಾವ್ಯಮೀಮಾಂಸೆಯಲ್ಲಿ ಏನು ಮಾಡಿದ್ದಾರೆ ಅಂದರೆ ಭಾರತೀಯ ಕಾವ್ಯಮೀಮಾಂಸೆ ಮತ್ತು ಪಾಶ್ಚಾತ್ಯ ಕಾವ್ಯಮೀಮಾಂಸೆ ಎರಡನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗಿದ್ದಾರೆ. ನಮಗೆ ಮೀಮಾಂಸೆ ಅನ್ನುವಂತಹದ್ದು ಪಾಶ್ಚಾತ್ಯ ಮತ್ತು ಭಾರತೀಯ ಎರಡೂ ಸಹ ಒಂದೇ ನೇರದಲ್ಲಿ ಅರ್ಥ ಆಗ್ತಾ ಹೋಗುತ್ತೆ. ಹಾಗಾಗಿ ಸ್ನೇಹಿತರೆ, ಇದು ಓದೋದು ಒಳ್ಳೆಯದು. ಸಮಯ ಇದ್ದರೆ ನಿಮಗೆ ಯಾರಿಗೆಲ್ಲ ಫಾಸ್ಟ್ ರೀಡಿಂಗ್ ಇದೆ ಅವರೆಲ್ಲರೂ ಸಹ ಈ ಪುಸ್ತಕವನ್ನು ಓದಿ, ನಿಮಗೆ ಇನ್ನೂ ಸಹ ಹೆಚ್ಚು ಅನುಕೂಲ ಆಗುತ್ತೆ. ಓದೋದಲ್ಲ, ವಿತ್ ಜೊತೆಗೆ ಕೀ ಪಾಯಿಂಟ್ಸ್ ಮಾಡ್ಕೊಳ್ತಾ ಓದಿ ನಿಮಗೆ ಏನಾಗುತ್ತೆ, ಇದನ್ನು ರಿವಿಷನ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನುವಂತಹದ್ದು. ಇದು ಪಾಶ್ಚಾತ್ಯ ಕಾವ್ಯಮೀಮಾಂಸೆ ಇನಾಮದಾರದನ್ನು ಬೇಕಾದರೆ ಬಿಡಿ, ಏನು ತೊಂದರೆ ಇಲ್ಲ ಇರುವ ಸಮಯದಲ್ಲಿ. ನಂತರ ಸ್ನೇಹಿತರೆ, ಯುಗಧರ್ಮ ಹಾಗೂ ಸಾಹಿತ್ಯ ದರ್ಶನ ಅಂತ ಕೀರ್ತಿನಾಥ್ ಕುರ್ತಕೋಟಿಯವ್ರದ್ದು ಪುಸ್ತಕ ಇದೆ. ಈ ಪುಸ್ತಕವನ್ನು ಸ್ನೇಹಿತರೆ ನೀವು ಓದುವಂಥವರು ಕಂಪಲ್ಸರಿಯಾಗಿ ಓದಿ. ಮತ್ತು ಇದರ ಜೊತೆಗೆ ಸಾಮಾನ್ಯ ಸಾಹಿತ್ಯ ಚರಿತ್ರೆಗೆ ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಅಂತ ಎಲ್ ಎಸ್ ಶೇಷಗಿರಿರಾವ್ರದ್ದೊಂದು ಸಂಪುಟ ಬರುತ್ತೆ. ಇದು ಮತ್ತು ಇದನ್ನು ಓದಿದರೆ ನಿಮಗೆ ಹೊಸಗನ್ನಡ ಸಾಹಿತ್ಯ ಸಮಗ್ರವಾಗಿ ಇದರಲ್ಲೇ ಕವರ್ ಆಗುತ್ತೆ. ಈ ಪಾತ್ರಗಳನ್ನು ಕೇಳೋದಿರ್ಬೋದು, ಒಬ್ಬ ಕವಿಯ ವಿಶೇಷತೆಯನ್ನು ಹೊಸಗನ್ನಡ ಕೇಳೋದಿರ್ಬೋದು, ಇವೆಲ್ಲವೂ ಸಹ ಈ ಪುಸ್ತಕಗಳಲ್ಲಿ ಕವರ್ ಆಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಅವುಗಳನ್ನು ಓದಿ ಅಂತ ಸ್ನೇಹಿತರೆ. ನಂತರ ಸ್ನೇಹಿತರೆ, ಶಬ್ದಮಣಿ ದರ್ಪಣ ಡಿ ಎಲ್ ನರಸಿಂಹಾಚಾರ್ಯ ಅಂತ ಕೊಟ್ಟಿದ್ದಾರೆ. ಈ ಪುಸ್ತಕವನ್ನು ನೀವು ಹಿಡ್ಕೊಂಡು ಕೂತ್ಕೊಂಡ್ರೆ ಶಬ್ದಮಣಿ ದರ್ಪಣ ಡಿ ಎಲ್ ನರಸಿಂಹಾಚಾರ್ಯದು ಅವರು ಕೊಟ್ಟಿರುವಂತಹ ಪಠ್ಯಕ್ರಮ ಸರಿ, ಆದರೆ ನೀವು ಇದರಲ್ಲಿ ಯಾವುದೇ ಹೊಸಗನ್ನಡ ತಿಳುವಳಿಕೆಗಳು ಇಲ್ಲ. ಅಂದರೆ ಇದನ್ನು ನೇರವಾಗಿ ಅವರು ಸೂತ್ರವನ್ನು ಕೊಟ್ಟು ಅದರ ವೃತ್ತಿ ಮತ್ತು ಅದರ ಲಕ್ಷಣಗಳನ್ನು ಕೊಡ್ತಾ ಹೇಳ್ತಾ ಹೋಗಿರೋದ್ರಿಂದ ಮತ್ತು ಅವುಗಳನ್ನು ನಿಮಗೆ ಹೊಸಗನ್ನಡದ ಮಟ್ಟದಲ್ಲಿ ಅರ್ಥೈಸ್ಕೊಳ್ಳೋದಕ್ಕೆ ಒಂದಿಷ್ಟು ಸಂಕ್ಷಿಪ್ತತೆ ಅಥವಾ ಒಂದಿಷ್ಟು ಕಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಹಾಗಾಗಿ ಆ ಶಬ್ದಮಣಿ ದರ್ಪಣ ನಿಮಗಿರುತ್ತಿರುವಂತಹ ಅವಧಿಯಲ್ಲಿ ಇದೊಂದು ಸ್ವಲ್ಪ ಓದೋದಕ್ಕೆ ಸಾಧ್ಯವಾಗುವಂಥವ್ರು ಓದಿ. ಆದರೆ ನಿಮಗಿರುವಂತಹ ಸಮಯ ಮಿತಿಯಲ್ಲಿ ಓದುವಂಥವ್ರು ಇರ್ತಾರಲ್ಲ, ಅವರಿಗೆ ಏನು ಮಾಡಬೇಕು, ಶಬ್ದಮಣಿ ದರ್ಪಣದ ಪ್ರಮುಖ ಅಂಶಗಳು ಏನೇನಿದ್ದಾವೆ ಅನ್ನುವಂತಹದನ್ನು ನೀವೇನು ಮಾಡಬೇಕು, ಬೇರೆ ವಿಷಯಗಳಲ್ಲಿರುವಂತಹ ಅಥವಾ ಸರಳ ಅನುವಾದ ಮಾಡಿರುವಂತಹ ಪುಸ್ತಕಗಳಲ್ಲಿ ಶಬ್ದಮಣಿ ದರ್ಪಣವನ್ನು ನಾವು ನೋಡ್ಕೊಂಡು ಹೋದರೆ ನಿಮಗೆ ಹೆಚ್ಚು ಫಾಸ್ಟಾಗಿ ನಿಮಗೆ ರೀಡಿಂಗ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ. ಇಲ್ಲಿ ಮುಖ್ಯವಾಗಿ ಪರೀಕ್ಷೆಯಲ್ಲಿ ಸ್ನೇಹಿತರೆ ನಾವು ದೊಡ್ಡ ಬೆಟ್ಟ ಗುಡ್ಡವನ್ನು ಒತ್ಕೊಂಡು ಕೂತ್ಕೊಳ್ಳೋದಿಲ್ಲ, ಆದರೆ ಸರಳವಾಗಿ ನಾವು ಕೌಶಲ್ಯಗಳನ್ನು ಅಳವಡಿಸಿ ಇರುವಂತಹ ಪಠ್ಯಕ್ರಮದಲ್ಲಿ ಎಲ್ಲ ವಿಷಯಗಳನ್ನು ಸಮಗ್ರ ಓದ್ಕೊಂಡು ಹೋಗ್ತೀವಿ ಅನ್ನುವಂತಹದ್ದು ಭಾಳ ಮುಖ್ಯ. ಹಾಗಾಗಿ ಇಷ್ಟು ಸಿಲೆಬಸ್ ಇಟ್ಟನಪ್ಪ ನಾನು ಎಲ್ಲವನ್ನೂ ಓದ್ಕೊಂಡು ಕೂತ್ಕೊಳ್ತೀನಿ ಮಾಡ್ತೀನಿ ಅನ್ನೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಪುಸ್ತಕಕ್ಕಿಂತನೂ ವಿಷಯ ವ್ಯಾಪ್ತಿಯನ್ನು ನಾವು ಕವರ್ ಮಾಡಿದ್ದೀವಿ ಅನ್ನುವಂತಹದ್ದು ಭಾಳ ಮುಖ್ಯ ಆಗುತ್ತೆ. ವಿಷಯ ವ್ಯಾಪ್ತಿಗೆ ಯಾವೆಲ್ಲ ಆಧಾರದ ಪುಸ್ತಕಗಳನ್ನು ಒದಗಿಸ್ತೀವಿ ಅನ್ನುವಂತಹದ್ದು ಭಾಳ ಮುಖ್ಯ. ಆ ನಿಟ್ಟಿನಲ್ಲಿ ಓದಿ ಸ್ನೇಹಿತರೆ. ನಂತರ ಕನ್ನಡ ವ್ಯಾಕರಣ ದರ್ಪಣ ನಿಮಗೆ ಈಗಾಗಲೇ ಗೊತ್ತಿರುವಂತಹದ್ದು, ಇದು ಓದಲೇಬೇಕಾಗಿರುತ್ತೆ. ಕನ್ನಡ ಸಾಹಿತ್ಯ ಪರಿಷತ್ ಪ್ರಕಟಣೆ ಮಾಡಿರುವಂತಹದ್ದು. ನಿಮಗೆ ಕನ್ನಡ ಕೈಪಿಡಿ ಭಾಗ 1 ಗೊತ್ತು, ಆದರೆ ಕನ್ನಡ ಕೈಪಿಡಿ ಭಾಗ 2 ಇದೆ ಸ್ನೇಹಿತರೆ. ಅದು ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟಿದ್ದು. ಅದರಲ್ಲಿ ಕೆಲವು ಕವಿಗಳದ್ದು ಮಾತ್ರ ಕನ್ನಡ ಸಾಹಿತ್ಯ ಚರಿತ್ರೆಗೆ ಕನ್ನಡ ಕೈಪಿಡಿಯನ್ನು ಕೊಡಲಾಗಿದೆ. ಇದು ಬಹುತೇಕ ಈ ಪುಸ್ತಕ ಎಲ್ಲರ ಕಡೆಗೂ ಸಿಗೋದಿಲ್ಲ. ಯಾಕಂದರೆ ಕನ್ನಡ ಕೈಪಿಡಿ 1 ಭಾಳ ಪಬ್ಲಿಷ್ ಆಗಿದೆ, 2 ಭಾಳ ಪಬ್ಲಿಷ್ ಆಗಿಲ್ಲ. ಹಾಗಾಗಿ ಸ್ನೇಹಿತರೆ ಇದನ್ನು 2 ಒಂದು ಸ್ವಲ್ಪ ಓದ್ಕೊಳ್ಳಿ ಸಿಕ್ಕಿರುವಂಥವ್ರ ಕಡೆ. ಈ ಪುಸ್ತಕ ನನ್ನ ಕಡೆನೂ ಇದೆ, ಕನ್ನಡ ಕೈಪಿಡಿ 2. ಹಾಗಾಗಿ ಇದನ್ನು ಓದುವಂಥವ್ರು ಓದಿ ಅನ್ನುವಂತಹದ್ದು. ಇನ್ನೊಂದು ಭಾಷೆಗೆ ಸಂಬಂಧಪಟ್ಟ ಹಾಗೆ ಕನ್ನಡ ಭಾಷಾಶಾಸ್ತ್ರ ರಾಯ ಧಾರವಾಡ್ಕರ್ ಪುಸ್ತಕವನ್ನು ಇಟ್ಟಿರುವಂಥದ್ದು ನೋಡ್ಬೋದು ಸ್ನೇಹಿತರೆ. ಈ ಪುಸ್ತಕವನ್ನು ಓದಿ, ಭಾಳ ಮುಖ್ಯವಾದಂತಹದ್ದು. ಇದರಿಂದ ಪ್ರಶ್ನೆಗಳನ್ನು ಎತ್ತೋ ಸಾಧ್ಯತೆ ಇದ್ದೇ ಇರುತ್ತೆ. ನಂತರ ಹೊಸಗನ್ನಡ ವ್ಯಾಕರಣ, ಇವೆರಡರಲ್ಲಿ ನಿಮಗೆ ದೀರ್ಘವಾಗಿ ಕನ್ನಡ ವ್ಯಾಕರಣ ದರ್ಪಣ ಇದೆ. ಒಂದಿಷ್ಟು ಸಂಕ್ಷಿಪ್ತವಾಗಿ ಹೊಸಗನ್ನಡ ವ್ಯಾಕರಣ ವಿದ್ವಾನ್ ರಂಗನಾಥ ಶರ್ಮ ಅವರು ಬರೆದಿರುವಂತಹದ್ದು, ಒಂದಿಷ್ಟು ಚಿಕ್ಕದಾಗಿರುವಂತಹ ಪುಸ್ತಕ. ಹಾಗಾಗಿ ಇದನ್ನು ಸಹ ಆಯ್ಕೆ ಮಾಡ್ಕೊಂಡು ಓದ್ಬೋದು. ನಂತರ ಕನ್ನಡ ಮಧ್ಯಮ ವ್ಯಾಕರಣ ತೀನಂ ಶ್ರೀ ಅವ್ರದ್ದು ಸಹ ಅಷ್ಟೇ ಚಿಕ್ಕದಾಗಿರುವಂತಹ ವ್ಯಾಕರಣ ಪುಸ್ತಕ. ಇದನ್ನು ಸಹ ಸಮಗ್ರವಾಗಿ ಓದೋದಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ನಂತರ ಕನ್ನಡ ಛಂದಸ್ವರೂಪ ಮತ್ತು ಕನ್ನಡ ಛಂದೋ ವಿಕಾಸ, ಇವೆರಡೂ ಸಹ ನೀವು ಈ ಸಮಯದಲ್ಲಿ ಓದ್ಕೊಂಡು ಕೂತ್ಕೊಂಡ್ರೆ ಛಂದಸ್ಸಿಗೆ ಒಂದಿಷ್ಟು ದೀರ್ಘವಾಗಿ ಇರುವಂತಹದನ್ನು ನೀವು ಎರಡನ್ನೂ ಸಹ ಕಷ್ಟ ಆಗುತ್ತೆ. ಹಾಗಾಗಿ ಯಾವ್ದಾದ್ರು ಒಂದನ್ನು ಆಯ್ಕೆ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ನೀವು ವೆಂಕಟೇಶ್ವರ ಶಾಸ್ತ್ರಿದಾದ್ರೂ ಓದ್ಕೊಳ್ಳಿ, ಡಿ ಎಸ್ ಕರ್ಕಿದಾದ್ರೂ ಓದ್ಕೊಳ್ಳಿ, ಯಾವ್ದು ನೋ ಪ್ರಾಬ್ಲಮ್. ಆದರೆ ಎರಡೂ ಪುಸ್ತಕದಲ್ಲೂ ಒಂದಿಷ್ಟು ಕೆಲವೊಂದು ಭಿನ್ನತೆಗಳಿದ್ದಾವೆ, ಆದರೆ ಅವುಗಳನ್ನೆಲ್ಲವೂ ಸಹ ಸರಿದೂಗಿಸ್ಬೋದು ಅಂತ. ನೀವೇನಾದರೂ ಈ ಪುಸ್ತಕಗಳನ್ನು ಓದ್ದಲಿ ನೀವೇನಾದರೂ ಡೈಜೆಸ್ಟ್ ಗೈಡ್ ಥರ ಓದಿದ್ರೆ ಏನಾಗುತ್ತೆ ಅಂದರೆ ನಿಯಮಗಳು ಗೊತ್ತಿರುತ್ತೆ ಛಂದಸ್ಸಲ್ಲಿ, ಆದರೆ ಈ ಛಂದಸ್ಸಿನ ಅಲ್ಲಿ ಸಂಬಂಧಪಟ್ಟಾಗಿ ತ್ರಿಪದಿಯ ಇತಿಹಾಸ, ಷಟ್ಪದಿಯ ಇತಿಹಾಸ
ಮತ್ತು ಅವು ಹೇಗೆ ಬಳಕೆ ಆಗ್ತವೆ ಅನ್ನುವಂತಹ ವಿಷಯವನ್ನು ಈ ಪುಸ್ತಕಗಳಲ್ಲಿ ಸಮಗ್ರವಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಇವನ್ನ ಓದೋದ್ರಿಂದ ನಿಮಗೆ ಛಂದಸ್ಸಿಗೆ ಒಂದು ಹಿಡಿತ ಸಾಧಿಸುತ್ತೆ ಅನ್ನುವಂಥದ್ದು. ಡಿ ಎಸ್ ಕರ್ಕಿ ಅವನ್ನೆಲ್ಲ ಒಂದೊಂದು ವಾರದಲ್ಲಿ ಓದಾಕ್ ಬಿಡ್ಬೋದು ಸ್ನೇಹಿತರೆ, ಪಾಯಿಂಟ್ಸ್ ಮಾಡಿಕೊಂಡು ಛಂದೋ ವಿಕಾಸನ. ಆಮೇಲೆ ನೀವು ವಿಷಯವನ್ನು ಕುರಿತು ಸಮಗ್ರವಾಗಿ ಅಧ್ಯಯನವನ್ನು ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ. ನಂತರ ಮಾತೃಭಾಷೆ ತತ್ವ ಮತ್ತು ಬೋಧನಾ ಮಾರ್ಗ, ಅನ್ಸೂಯ ಪರ್ಗಿಯವರದ್ದು ಪುಸ್ತಕ ಚೆನ್ನಾಗಿದೆ. ಇದು ಮತ್ತೆ ಇದ್ರ ಜೊತೆಗೆ ಕೊಂಗವಾಡ ಅವ್ರದ್ದು ಪುಸ್ತಕವನ್ನು ಸಹ ಇಲ್ಲಿ ಕೊಟ್ಟಿರುವಂತಹದನ್ನು ನೋಡ್ಬೋದು. ಭಾಷೆ ಮತ್ತು ಕನ್ನಡ ಬೋಧನಾ ವಿಧಾನ ಅನ್ನುವಂತಹದ್ದು. ಭಾಷೆ ಮತ್ತು ಕನ್ನಡ ಬೋಧನಾ ವಿಧಾನ ಕೊಂಗವಾಡ ಅವ್ರದ್ದು ದೀರ್ಘ ಚೆನ್ನಾಗಿ ಡೆಪ್ತ್ ಆಗಿದೆ ಸ್ನೇಹಿತರೆ. ನೀವೇನಾದ್ರೂ ಓದಿದ್ರೆ ಯಾವುದೇ ಪ್ರಶ್ನೆಗಳನ್ನು ಸರಿಯಾಗಿ ಉತ್ತರ ಹಾಕುವ ಸಾಧ್ಯತೆ ಇರುತ್ತೆ. ಅನ್ಸೂಯ ಪದ್ಗೆ ಅವ್ರದ್ದು ಚೆನ್ನಾಗಿದೆ. ಸದ್ಯದ ಮಟ್ಟಿಗೆ ಇವೆರಡು ಪುಸ್ತಕಗಳಲ್ಲಿ ನೀವೇನು ಮಾಡಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿಕೊಂಡು ಓದಿ, ಯಶಸ್ಸು ಅನ್ನೋದು ಸಿಗುತ್ತೆ. ನಿಮಗೆ ದೀರ್ಘವಾಗಿ 1 ವರ್ಷ 2 ವರ್ಷ ಅವಕಾಶ ಇದೆ, ಸಮಯ ಇದೆ ಅಂದರೆ ನೀವು ಇಡೀ ಪುಸ್ತಕವನ್ನೇ ಓದ್ಬೋದು, ಏನು ತೊಂದರೆ ಇಲ್ಲ. ಆದರೆ ನಿಮಗಿರುವಂತಹ ಸಮಯ ಅತಿ ಚಿಕ್ಕದಾಗಿರೋದ್ರಿಂದ ಒಂದೊಂದು ಪುಸ್ತಕವನ್ನು ಆಯ್ಕೆ ಮಾಡ್ಕೊಂಡು ಓದಿ. ಎಲ್ಲದೂ ಸಹ ದಯವಿಟ್ಟು ಹೇಳ್ತೀನಿ, ಈಗ ಯಾರಾದರೂ PDF ನೋಟ್ಸು ಅಲ್ಲಿ ಇಲ್ಲಿ ಕೊಡ್ತಾ ಇರ್ತಾರೆ, ನೀವು ಯಾವುದನ್ನು ರೆಫರ್ ಮಾಡ್ಕೊಳ್ತಾ ಹೋಗ್ತಾ ಇರ್ತೀರಾ. ಆದರೆ ಓದಿ ಪರವಾಗಿಲ್ಲ, ಆದರೆ ನೀವೊಂದು ಅಥೆಂಟಿಕ್ ಬುಕ್ಕಿಗೆ ನೀವು ಯಾವತ್ತೂ ಸಹ ಬದ್ಧರಾಗಿರಬೇಕು. ನಾನು ಸಾಹಿತ್ಯ ಚರಿತ್ರೆಗೆ ಬದ್ಧನಾಗಿದ್ದೀನಪ್ಪ, ರಮ್ಶ್ರೀ ಮುಗುಳಿ ಓದಿದ್ದೀನಿ, ಸಾಮಾನ್ಯ ಸಾಹಿತ್ಯ ಚರಿತ್ರೆ ಓದಿದ್ದೀನಿ, ಅಥೆಂಟಿಕ್. ಅದನ್ನು ಬಿಟ್ಟು ಇನ್ನೂ ಓದಬೇಕಾಗುತ್ತೆ, ಯಾವುದಾದ್ರು ಡೈಜೆಸ್ಟ್ ರೂಪದ್ದು, ನಂತರ ಯಾವುದೋ ಇನ್ನೊಂದು ಸಂಪಾದನೆ ಮಾಡಿರೋ ಪುಸ್ತಕಗಳು, ಅವನ್ನು ರೆಫರ್ ಮಾಡಬೇಕಾಗುತ್ತೆ. ಯಾಕಂದರೆ ಒಂದಕ್ಕೆ ನಾವು ಯಾವತ್ತೂ ಡಿಪೆಂಡ್ ಆಗಕ್ಕೆ ಹೋಗಬಾರ್ದು, ಎರಡನ್ನೂ ಸಹ ನಾವು ಓದಿದ್ದೀವಿ ಅನ್ನುವಂತಹದ್ದು ಭಾಳ ಮುಖ್ಯ. ಹಾಗಾಗಿ ಸ್ನೇಹಿತರೆ, ಇಲ್ಲಿರುವಂತಹ ಇದನ್ನು ಮಾತೃಭಾಷೆಗೆ ಸಂಬಂಧಪಟ್ಟ ಹಾಗೆ ಅವುಗಳನ್ನು ಆಯ್ಕೆ ಮಾಡಿಕೊಂಡು, ಮತ್ತು DSERT ಪುಸ್ತಕಗಳು ಸಿಕ್ಕಿದ್ರೆ ಭಾಷೆಗೆ ಸಂಬಂಧಪಟ್ಟ ಹಾಗೆ ಇವನ್ನು ಸಹ ಆಯ್ಕೆ ಮಾಡ್ಕೊಳ್ಳಿ. ನಂತರ ಸ್ನೇಹಿತರೆ, ಇದು ಕನ್ನಡ ಭಾಷಾಶಾಸ್ತ್ರ ರಾಯಧಾರಿ ಹೊಡ್ಕೊಂಡು ಮತ್ತೆ ರಿಪೀಟ್ ಆಗಿದೆ, ಏನು ತೊಂದರೆ ಬೇಡ. ನಂತರ ಭಾಷಾ ವಿಜ್ಞಾನದ ಮೂಲ ತತ್ವಗಳು, ಚಿದಾನಂದ ಮೂರ್ತಿಯವರ ಪುಸ್ತಕ. ಇದನ್ನು ಸಹ ಭಾಳ ಮುಖ್ಯವಾಗಿ ಓದಲೇಬೇಕಾಗುತ್ತೆ ಸ್ನೇಹಿತರೆ. ಇದರಿಂದನೂ ಈಗ ಇಂದಿನ ಮಾಡೆಲ್ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸುವಂಥ ಸಂದರ್ಭದಲ್ಲಿ ಕೆಲವೊಂದು ವ್ಯಾಕರಣದ ಅಂಶಗಳನ್ನು ಕೇಳಿದ್ದ ಭಾಷೆಯ ದೃಷ್ಟಿಕೋನದಿಂದ. ಹಾಗಾಗಿ ಅಂತಹ ವಿಚಾರಗಳು ಈ ಪುಸ್ತಕದಿಂದ ಬರುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ನೇಹಿತರೆ, ಇಲ್ಲೊಂದಿಷ್ಟು ಪುಸ್ತಕಗಳು ಅಂತ ಪಟ್ಟಿ ಮಾಡಿಕೊಂಡ್ರೆ ಕೊಟ್ಟಿರುವಂತಹ ಪರಾಮರ್ಶನ ಗ್ರಂಥಗಳಲ್ಲಿ ಇದರಲ್ಲಿ ಬಹಳ ಮುಖ್ಯವಾಗಿ ನೀವನ್ನ ಈಗ ತಶು ಶಾಯಿರಾಮ್ರಾಯರದ್ದು ಸೇರಿಸ್ಕೊಂಡು ಓದ್ತೀರಾ ಅಂದರೆ 1, 2, 3 ಇದರಲ್ಲಿರುವ ಸೇರಿಸಿ ಒಟ್ಟು 12 ಪುಸ್ತಕಗಳದು. ನಂತರ ಯುಗಧರ್ಮ ಸಾಹಿತ್ಯ ದರ್ಶನ 13 ಪುಸ್ತಕ. ನಂತರ ಕನ್ನಡ ವ್ಯಾಕರಣ ದರ್ಪಣ 14 ಪುಸ್ತಕ. ಕನ್ನಡ ಭಾಷಾಶಾಸ್ತ್ರ 15 ಪುಸ್ತಕ. ನಂತರ ಛಂದೋ ವಿಕಾಸವನ್ನು ಆಯ್ಕೆ ಮಾಡಿಕೊಂಡ್ರೆ 15 ಪುಸ್ತಕಗಳಾಗ್ತವೆ. ಮಾತೃಭಾಷೆದು 16 ಪುಸ್ತಕ. ನಂತರ ತೌಲನಿಕ ಕಾವ್ಯಮೀಮಾಂಸೆ, ನಂತರ 17 ಪುಸ್ತಕ ಸ್ನೇಹಿತರೆ. ಇಷ್ಟು ನಾವು ಪುಸ್ತಕಗಳನ್ನು ಒಂದಿಷ್ಟು ನಾವು ಸೀಮಿತವಾಗಿ ಅವಧಿ ಮಾಡಿಕೊಂಡು ಓದಿದರೆ ನಿಜವಾಗ್ಲೂ ಸಹ ನಮಗೆ ಅವಕಾಶ ಸಿಕ್ಕೇ ಸಿಗೋದು ಸ್ನೇಹಿತರೆ. ನಿಮಗೆ ಇಷ್ಟು ಪುಸ್ತಕಗಳನ್ನು, ನಾನು ಹೇಳಿರುವಂಥ ಪುಸ್ತಕಗಳನ್ನು ಓದಿದರೆ ನಿಮಗೆ ಈ ಸಾಹಿತ್ಯ ಚರಿತ್ರೆ ಬಗ್ಗೆ ಒಂದು ಹಿಡಿತ ಆಗುತ್ತೆ. ನೀವು ಅಷ್ಟು ಪುಸ್ತಕಗಳನ್ನು ಓದಿ ಪಾಯಿಂಟ್ಸ್ ಹೌಸ್ ತೆಗೆದುಬಿಟ್ರಿ ಅಂದರೆ ಆ ಪುಸ್ತಕದಲ್ಲಿರೋದು ಸಮಗ್ರವಾಗಿ ಒಂದು ನಿರ್ದಿಷ್ಟವಾದಂತಹ ಚೌಕಟ್ಟು ನಿಮ್ಮ ತಲೆಯಲ್ಲಿ ಕೂತ್ಕೊಳ್ಳುತ್ತೆ. ಆವಾಗ ನೀವು ಮಿಕ್ಕ ವಿಷಯಗಳನ್ನು, ಪ್ರಶ್ನೆ ಪತ್ರಿಕೆ ಬಿಡಿಸೋದಿರ್ಬೋದು, ಬೇರೆ ಡೈಜೆಸ್ಟ್ ಓದೋದಿರ್ಬೋದು, ನಂತರ ಯಾವುದೇ ಯೂಟ್ಯೂಬ್ ಕ್ಲಾಸಸ್ ಕೇಳೋದಿರುವಂಥದ್ದು ಎಲ್ಲವನ್ನು ಸಹ ನೀವೇ ಮೌಲ್ಯಮಾಪನ ಮಾಡ್ತೀರಾ. ಆ ನಿಟ್ಟಿನಲ್ಲಿ ಒಂದಿಷ್ಟು ಈಗಿರುವಂತಹ ಸಮಯದ ಅವಧಿಯಲ್ಲಿ ಓದೋದಕ್ಕೆ ಪ್ರಯತ್ನ ಮಾಡಿ. ಈಗ ಅತ್ಯಂತ ಕಡಿಮೆ ಸಮಯ ಇದೆ ಅಂದರೆ ಸ್ನೇಹಿತರೆ, ನೀವೇನು ಮಾಡಬೇಕಾಗುತ್ತೆ, ಕನ್ನಡ ಸಾಹಿತ್ಯ ಚರಿತ್ರೆ ರಮ್ಶ್ರೀ ಮುಗುಳಿಯನ್ನು ಒಂದು ಸತಿ ಓದ್ಕೊಂಬಿಡಿ. ನಂತರ ಸಾಮಾನ್ಯ ಸಾಹಿತ್ಯ ಚರಿತ್ರೆ 10 ಸಂಪುಟಗಳನ್ನು ಓದಿ. ನಂತರ ಯುಗಧರ್ಮ ಸಾಹಿತ್ಯ ದರ್ಶನವನ್ನು ಓದಿ. ನಂತರ ಕನ್ನಡ ಮಧ್ಯಮ ವ್ಯಾಕರಣ ತೀನಂಶ್ರೀ ಅವ್ರದ್ದು, ನಂತರ ಹೊಸಗನ್ನಡ ವ್ಯಾಕರಣ ರಂಗನಾಥ ಶರ್ಮಾ ಅವ್ರ ಪುಸ್ತಕವನ್ನು ಓದಿ. DS ಕರ್ಕಿ ಛಂದೋ ವಿಕಾಸ ಓದಿ. ಅನ್ಸೂಯ ಪರ್ಗಿ ಪುಸ್ತಕವನ್ನು ಓದಿ. ನಂತರ ಭಾಷಾ ವಿಜ್ಞಾನದ ಮೂಲ ತತ್ವಗಳನ್ನು ಓದಿ. ನಂತರ ಕಾವ್ಯಾರ್ಥ ಚಿಂತನ GS ಶಿವರುದ್ರಪ್ಪ. ಇಷ್ಟು ಪುಸ್ತಕಗಳನ್ನಾದರೂ ಆಯಿತು ನೀವು ಓದಲೇಬೇಕಾಗುತ್ತೆ ಸ್ನೇಹಿತರೆ. ಯಾಕಂದರೆ ಪರಾಮರ್ಶನ ಗ್ರಂಥಗಳು ನಮಗೆ ಯಾವತ್ತೂ ಸಹ ಸಿದ್ಧ ಊಟ ಇದ್ದ ಹಾಗೆ, ಅದನ್ನು ನಾವು ಯಾವತ್ತಿಗೂ ಕೈ ಬಿಡಕ್ಕೆ ಹೋಗಬಾರ್ದು. ಯಾಕಂದರೆ ಇದ್ರಲ್ಲಿ ಪ್ರಶ್ನೆ ತೆಗಿತಾನ ಅನ್ನೋದಕ್ಕಿಂತ ನಮಗೆ ವಿಷಯವನ್ನು ಸರಿಯಾಗಿ ಮಂದಟ್ಟು ಮಾಡಿಸುತ್ತೆ. ಅಲ್ಲಿ ನಮಗೆ ಆಪ್ಷನ್ಸನ್ನು ನಾವು 4ರಲ್ಲಿ ಆಪ್ಷನ್ಸನ್ನು ಆಯ್ಕೆ ಮಾಡ್ಕೊಳಕ್ಕೆ ಹೋಗ್ತೀವಿ, ಅಲ್ಲೆಲ್ಲೂ ಗೊಂದಲ ಮೂಡೋದಿಲ್ಲ. ನಿರ್ದಿಷ್ಟವಾಗಿ ಇದೇ ಆನ್ಸರ್ ಅನ್ನುವಂಥದ್ದು ನಮಗೆ ಸ್ಪಷ್ಟತೆಯನ್ನು ಬರುತ್ತೆ. ಹಾಗಾಗಿ ಎಲ್ಲರೂ ಸಹ ಏನು ಮಾಡಬೇಕಾಗುತ್ತೆ ಸ್ನೇಹಿತರೆ, ಪರಾಮರ್ಶನ ಗ್ರಂಥಕ್ಕೆ ಸಂಬಂಧಪಟ್ಟ ಹಾಗೆ ಈ ಪುಸ್ತಕಗಳನ್ನು ಕೊಂಡ್ಕೊಂಡು ಓದಿ. ಈಗಾಗಲೇ ಓದ್ತಾ ಇದ್ದೀರಾ, ಮತ್ತೆ ಹೇಗೆ ಓದಬೇಕು ಈ ವಿಷಯಗಳನ್ನು ಅನ್ನುವಂಥದ್ದನ್ನು ನೋಡೋದಿದೆ. ಯಾವತ್ತೂ ಸಹ ಒಂದು ಪುಸ್ತಕ ತೆಗೆದುಕೊಂಡ್ರೆ ನಿಮ್ಮದೇ ಆದಂತಹ ಸ್ವತಃ ಕೀ ಪಾಯಿಂಟ್ಸ್ ಮಾಡ್ಕೊತ ಓದಿ. ಯಾಕಂದರೆ ಪರೀಕ್ಷೆ ಬಿಫೋರ್ 15 ಡೇಸ್ ಇದೆ ಅನ್ನುವಾಗ ಅವನ್ನ ರಿವಿಷನ್ ಮಾಡ್ಕೊಂಡು ಹೋದರೆ ಪರೀಕ್ಷೆಗೆ ಇನ್ನೂ ಸಹ ಸರಳ ಆಗುತ್ತೆ ಮತ್ತು ನಿರ್ದಿಷ್ಟ
ಪತ್ರಿಕೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸೋದಕ್ಕೆ ಸಹಾಯ ಆಗುತ್ತೆ ಸ್ನೇಹಿತರೆ. ನನ್ನ ಚಾನಲ್ ಕಡೆಯಿಂದ ಎಷ್ಟು ಸಹಾಯವಾಗುತ್ತೋ ಅಷ್ಟು ತರಗತಿಗಳನ್ನು ನಾನು ಹಾಕೋದಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಸ್ನೇಹಿತರೆ. ಇವಾಗಲೇ ಭಾರತೀಯ ಕಾವ್ಯ ಮೀಮಾಂಸೆ ಕೊನೆ ಹಂತದಿದೆ, ಕೊನೆ ತರಗತಿಯನ್ನು ಇವತ್ತು ಮಾಡ್ತೀನಿ. ಆದರೆ ಇನ್ನೂ ಮುಂದೆ ಸಾಕಷ್ಟು ತರಗತಿಗಳನ್ನು ಹಾಕಿ ನಿಮಗೆ ವಿಷಯವನ್ನು ಮಂದಟ್ಟಾಗುವಂಥ ರೀತಿ ಮಾಡ್ತೀನಿ. ಹಾಗಾಗಿ ಯಾರೆಲ್ಲ ಕರುನಾಡು ಜಾಬರ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೋ ಮುಖಾಂತರ ಇನ್ನೂ ಹೆಚ್ಚಿನ ಈ ಥರದ ವಿಷಯಗಳನ್ನು ನಿಮಗೆ ತಿಳಿಸ್ಕೊಡೋದಕ್ಕೆ ಅನುಕೂಲ ಆಗಲಿ ಅಂತ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಧನ್ಯವಾದಗಳು.